ದೊಡ್ಡವರು ಮದುವೆ 100 ವರ್ಷದ ಬೆಳೆ ಎಂದು ಹೇಳಿದ್ದಾರೆ. ವೈವಾಹಿಕ ಜೀವನ ಸಲೀಸಾಗಿ ನಡೆದರೇನೆ ಇದು ಸಾಧ್ಯ. ಇಲ್ಲದಿದ್ದರೆ ತನ್ನ ಜೀವನ ಬಿಸಿ ತುಪ್ಪವಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ಕುಲ, ಗೋತ್ರ ಮುಖ್ಯವಾಗಿರುತ್ತದೆ. ಜೊತೆಗೆ ವಧು ಮತ್ತು ವರನ ಜಾತಕಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಅವರವರ ಜನ್ಮರಾಶಿಗೆ ಅನುಗುಣವಾಗಿ ನೋಡಿ ವಿವಾಹ ಮಾಡುತ್ತಾರೆ. ಯಾಕೆಂದರೆ ಯಾವುದೇ ತೊಂದರೆಗಳಿಲ್ಲದೆ ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ ಎಂದು. ಆದರೆ ಕೆಲವು ಹಿಂದೂ ವಿದ್ವಾಂಸರು ಕೆಲವು ಜನ್ಮರಾಶಿಯ ಮಹಿಳೆಯರನ್ನು ಮದುವೆಯಾದರೆ ಜೀವನದಲ್ಲಿ ಸುಖ, ಸಂತೋಷ ಹೊಂದಬಹುದು ಎಂದು ಹೇಳಿದ್ದಾರೆ. ಹಾಗಾದರೆ ಆ ರಾಶಿಗಳು ಯಾವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಕರ್ಕಾಟಕ, ಸಿಂಹ, ಮೇಷ ರಾಶಿಯವರನ್ನು ವಿವಾಹವಾಗಲು ಸೂಚಿಸುತ್ತಾರೆ. ಕರ್ಕಾಟಕ ಮಹಿಳೆಯರಲ್ಲಿ ಕಟಕ ರಾಶಿಯವರು ಅತ್ಯಂತ ಸಾಂಪ್ರದಾಯಿಕ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಈ ರಾಶಿಯ ಮಹಿಳೆಯರು ಸಂವೇದನಾಶೀಲರಾಗಿರುತ್ತಾರೆ. ಇತರರ ಆಧಾರದ ಮೇಲೆ ಜೀವನ ಸಾಗಿಸುತ್ತಾರೆ. ಇವರಲ್ಲಿ ಆರಾಧನಾ ಭಾವದೊಂದಿಗೆ ಗ್ರಹಣ ಶಕ್ತಿ ಹೆಚ್ಚಿರುತ್ತದೆ. ಪತಿಯ ಜೊತೆಗೆ ಹೊಂದಿಕೊಂಡು ಹೋಗುತ್ತಾರೆ. ಮದುವೆಯ ಬಂಧವನ್ನು ಬಲಪಡಿಸಲು ಶ್ರಮಿಸುತ್ತಾರೆ. ತನ್ನ ಜೀವನ ಸಂಗಾತಿಯೊಂದಿಗೆ ಕೊನೆಯ ಉಸಿರು ಇರುವವರೆಗೂ ಜೊತೆಗೆ ಇರುತ್ತಾರೆ. ಮೇಷ ಈ ರಾಶಿಯ ಮಹಿಳೆಯರು ಪತಿಯ ನೆರಳಿನಲ್ಲಿ ನಡೆಯುತ್ತಾರೆ. ಹಾಗೆಯೇ ಸಮರ್ಥನಾದ ಪತಿ ತನ್ನ ಜೊತೆಯಲ್ಲಿಯೇ ಇರಬೇಕೆಂದು ಬಯಸುತ್ತಾರೆ. ಪ್ರತಿ ಕೆಲಸದಲ್ಲಿ ಆಕೆಯ ಪಾತ್ರ ಕಾಣಿಸುತ್ತದೆ. ತನ್ನ ಪತಿ ಕುಟುಂಬದ ಕಡೆ ಹೆಚ್ಚು ಜವಾಬ್ದಾರಿಯ ಜೊತೆಗೆ ಎಲ್ಲರೂ ಸಂತೋಷದಿಂದ ಇರಬೇಕೆಂದು ಬಯಸುತ್ತಾಳೆ. ತನ್ನ ಜವಾಬ್ದಾರಿ ಬಿಟ್ಟು ಬೇರೆ ಕಡೆ ಗಮನ ಹರಿಸುವುದಿಲ್ಲ. ಸಿಂಹ ಈ ರಾಶಿಯ ಮಹಿಳೆಯರು ಬಹಳ ಶಕ್ತಿವಂತರು, ಆಕರ್ಷಣೀಯವಾಗಿದ್ದು ಸೆಕ್ಸಿಯಾಗಿ ಕಾಣುತ್ತಾರೆ. ಸ್ವತಂತ್ರವಾಗಿ ವ್ಯವಹರಿಸುತ್ತಾ ಕಠಿಣ ಸಂದರ್ಭಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಬಾಲ್ಯ ವ್ಯವಸ್ಥೆಯಲ್ಲಿಯೇ ಪಿತೃಪ್ರಧಾನ ಕುಟುಂಬದಲ್ಲಿ ಬೆಳೆದು ಸ್ವಂತ ನಿರ್ಣಯವನ್ನು ತೆಗೆದುಕೊಂಡು ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ.